ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಇದ್ದೀರಾ ಸ್ನೇಹಿತರೆ? ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ನೋಡ್ತಾ ಇರ್ಬೋದು ಸ್ನೇಹಿತರೆ, ಇವತ್ತಿನ ಪ್ರಾಡಕ್ಟು ಕಾಂಕ್ರೀಟ್ ಚೈನ್ಸಾ. ಬನ್ನಿ ಸ್ನೇಹಿತರೆ, ಇವತ್ತಿನ ವಿಡಿಯೋ ನಿಮ್ಗೆ ಏನೇನು ತಿಳಿಸ್ಕೊಡ್ತೀನಿ ಅಂತೆ, ಔ ಟು ಫಿಟ್ಟಿಂಗ್ ಕಾಂಕ್ರೀಟ್ ಚೈನ್ಸಾ ಮತ್ತು ಹೇಗೆ ವರ್ಕ್ ಆಗುತ್ತೆ, ಹೇಗೆ ಕಟ್ಟಿಂಗ್ ಆಗುತ್ತೆ, ಕಂಪ್ಲೀಟ್ ಡೀಟೇಲ್ಸ್ ತೋರಿಸ್ಕೊಡ್ತೀನಿ ಸ್ನೇಹಿತರೆ. ನಮ್ಮ ವಿಡಿಯೋಲ್ಲಿ ಇದೊಂದು ಕಮ್ಮಿ ಆಗಿತ್ತು, ಇದನ್ನು ಕೂಡ ಫುಲ್ ಮಾಡ್ತಾ ಇದ್ದೀವಿ. ಬನ್ನಿ ಸ್ನೇಹಿತರೆ, ಓಪನ್ ಮಾಡೋಣ, ಅನ್ಬಾಕ್ಸ್ ಮಾಡೋಣ. ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಸ್ನೇಹಿತರೆ. ಬನ್ನಿ, ಓಪನ್ ಮಾಡ್ತಾ ಇದ್ದಂಗೆ ನಿಮಗೆ ಏನೇನು ಬರುತ್ತೆ ಅಂತ ತೋರಿಸ್ಕೊಡ್ತೀನಿ ಸ್ನೇಹಿತರೆ. ನಿಮಗೆ ಓಪನ್ ಮಾಡ್ತಾ ಇದ್ದಂಗೆ ಒಂದು ಈ ರೀತಿ ಬಾಕ್ಸ್ ಸಿಗುತ್ತೆ. ಈ ಬಾಕ್ಸಲ್ಲಿ ಏನಿದೆ ಅಂತ ಕೂಡ ನಿಮಗೆ ತೋರಿಸ್ಕೊಡ್ತೀನಿ. ಫುಲ್ಲು ನಿಮಗೆ ಸೇಫ್ಟಿ ಪರ್ಪಸಿಗೆ ಫುಲ್ ಪ್ಯಾಕಿಂಗ್ ಕೂಡ ಮಾಡಿರ್ತಾರೆ ಸ್ನೇಹಿತರೆ. ಹಾಗೆ ನಿಮಗೆ ಒಂದು ಸ್ಪಾನರ್ ಸೆಟ್ ನೋಡ್ತಾ ಇರ್ಬೋದು, ಸ್ಪ್ಯಾನರು, ಆ್ಯಲನ್ ಕೀ, ಒಂದು ಸೆಟ್ ಕಾರ್ಬನ್ ಕೂಡ ಕೊಟ್ಟಿದ್ದಾರೆ. ಹಾಗೆ ಮ್ಯಾನ್ಯುವಲ್ಲು, ವ್ಯಾರಂಟಿ ಕಾರ್ಡ್ ಪ್ರೊವೈಡ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ನೆಕ್ಸ್ಟು ನಿಮಗೆ ಕಾಂಕ್ರೀಟ್ ಚೈನ್ಸ್, ಅದು ಚೈನು ಪ್ರೀಮಿಯಂ ಕ್ವಾಲಿಟಿದು ಕಂಪ್ನಿ ಕಡೆಯಿಂದನೇ ಚೈನ್ ಕೂಡ ಬಂದಿದೆ ಸ್ನೇಹಿತರೆ. ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ. ಇದು 18 ಇಂಚಸ್ ಚೈನ್ ಆಗಿರುತ್ತೆ, ಕಾಂಕ್ರೀಟ್ ಕಟ್ಟಿಂಗ್ದು. ಹಾಗೆ ನಿಮಗೆ ಇನ್ನೇನೇನು ಕೊಟ್ಟಿದ್ದಾರೆ ಅಂದರೆ ನೋಡ್ತಾ ಇರ್ಬೋದು, ಪೈಪ್ ಕನೆಕ್ಷನ್ ಕೂಡ ಕೊಟ್ಟಿದ್ದಾರೆ. ನಿಮಗೆ ವಾಟರ್ ಮೋಟರ್ಗೆ ಪೈಪ್ ಕನೆಕ್ಷನ್ ಕೂಡ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ಗಾರ್ಡ್ ಕೊಟ್ಟಿದ್ದಾರೆ ಸ್ನೇಹಿತರೆ, ಸೇಫ್ಟಿಗೆ ಗಾರ್ಡು. ಫೈನಲ್ ಆಗಿ ನಿಮಗೆ ಒಂದು ಬಾರು, ಇದು ಬಂದುಬಿಟ್ಟು ನಮಗೆ ಎಷ್ಟು ಇಂಚು, 18 ಇಂಚಸ್ ಬಾರ್ ಬರುತ್ತೆ. ಹಾಗೆ ಕಂಪ್ಲೀಟ್ಲಿ ನಿಮಗೆ ನೋಡ್ತಾ ಇರ್ಬೋದು ಮಷಿನ್ ಯಾವ ರೀತಿ ಇದೆ ಅಂತ ಸ್ನೇಹಿತರೆ. ನಿಮಗೆ ಈ ಮಷಿನ್ ಪೂರ್ತಿ ಕಂಟ್ರೋಲಿಂಗ್ ಸೆಟ್ಟು ಎಲ್ಲ ಜೊತೆಗೆ ಬರುತ್ತೆ ಸ್ನೇಹಿತರೆ. ನೋಡ್ತಾ ಇರ್ಬೋದು, ಡೆಮಾಲಿಷ್ ವರ್ಕ್ ಅವ್ರಿಗಾಗಿರ್ಬೋದು, ಇಲ್ಲ ಎಲೆಕ್ಟ್ರಿಕಲ್ ಪ್ಲಂಬಿಂಗ್ ಅವರು ಕೂಡ ಪರ್ಚೇಸ್ ಮಾಡ್ತಾ ಇದ್ದಾರೆ ನಮ್ಮ ಹತ್ರ ಆಲ್ರೆಡಿ. ಬನ್ನಿ ಇದ್ರ ಬಾರ್ ಕ್ವಾಲಿಟಿ ಹೇಗಿದೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ನೋಡ್ತಾ ಇರ್ಬೋದು, ನಿಮಗೆ 18 ಇಂಚಸ್ ಬಾರ್ ಬರುತ್ತೆ ಸ್ನೇಹಿತರೆ. ಕಾಂಕ್ರೀಟ್ ಚೈನ್ಸ್ ಅದು ಬಾರು ನೋಡ್ತಾ ಇದ್ದೀರಾ. ಫುಲ್ಲು ನಿಮಗೆ ರೊಟೇಟಬಲ್ ರೋಲರ್ ಜೊತೆಗೆ ಬರುತ್ತೆ. ನಿಮಗೆ ಈ ಬಾಕ್ಸು ಏನು ಅಂತ ಕ್ಯೂರಿಯಾಸಿಟಿ ಇರುತ್ತೆ. ಅದ್ರ ಜೊತೆಗೇ ನಿಮಗೆ ಮಷಿನ್ ಪರ್ಚೇಸ್ ಮಾಡಿದ್ರೆ ನೋಡ್ತಾ ಇರ್ಬೋದು, ಒಂದು ವಾಟ್ರ್ ಮೋಟ್ರ್ ಕೂಡ ಕೊಟ್ಟಿದ್ದಾರೆ ಸ್ನೇಹಿತರೆ. ನಿಮಗೆ ಅದು ನಿಮಗೆ ಏನಕ್ಕೆ ಅಂದರೆ ವಾಟ್ರ್ ಸಪ್ಲೈಗೆ ಈ ಮಷೀನಿಗೆ ಪಂಪ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ನಿಮಗೆ ನೋಡ್ತಾ ಇರ್ಬೋದು ಯಾವ ರೀತಿ ಅಂತ. ಇದಕ್ಕೆ ಎಕ್ಸ್ಟ್ರಾ ಅಟ್ಯಾಚ್ಮೆಂಟ್ ಸಾಕೆಟು ಕೊಟ್ಟಿದ್ದಾರೆ, ಆನ್ ಆಫ್ ಸ್ವಿಚ್ ಕೊಟ್ಟಿದ್ದಾರೆ ಸ್ನೇಹಿತರೆ. ಮತ್ತು ಸ್ಪೀಡ್ ಕಂಟ್ರೋಲಿಂಗ್ ಕೂಡ ಕೊಟ್ಟಿದ್ದಾರೆ ನಿಮಗೆ, ಓಕೆನಾ. ಇದು ಮೇಯ್ನು. ಇಲ್ಲಿ ಏನಕ್ಕೆ ಅಂದರೆ ತುಂಬ ನೀರು ಜಾಸ್ತಿ ಫ್ಲೋ ಆಗಿಬಿಡುತ್ತೆ, ಅದಕ್ಕೋಸ್ಕರ ನಿಮಗೆ ಏನು ಮಾಡಿದ್ದಾರೆ, ಸ್ಪೀಡ್ ಕಂಟ್ರೋಲ್ ಕೂಡ ಕೊಟ್ಟಿರೋದ್ರಿಂದ ನಿಮಗೆ ಆಲ್ಮೋಸ್ಟ್ ನಿಮಗೆ ಎಷ್ಟು ನೀರು ಸಪ್ಲೈ ಕೊಡಬೇಕು ಮಷೀನಿಗೆ ಅಷ್ಟೇ ನೀರು ಸಪ್ಲೈ ಕೂಡ ಕೊಡ್ಬೋದು. ಜೊತೆಗೆ ನಿಮಗೆ ನೋಡ್ತಾ ಇರ್ಬೋದು 2 QRC ಕ್ವಿಕ್ ರಿಲೀಸ್ ಅಟ್ಯಾಚ್ಮೆಂಟ್ ಕೊಟ್ಟಿದ್ದಾರೆ. ಆಗಲೂ ಕ್ಲ್ಯಾಂಪ್ ಕೊಟ್ಟಿದ್ದಾರೆ. ಮತ್ತು ಫಿಲ್ಟ್ರ್ ಕೂಡ, ವಾಟ್ರ್ ಫಿಲ್ಟ್ರ್ ಕೂಡ ಕೊಟ್ಟಿದ್ದಾರೆ ಸ್ನೇಹಿತರೆ. ನೀವೇನೋ ಡ್ರಮ್ಮಗೆ ಹಾಕ್ತೀರಾ, ಅಲ್ಲಿ ಕಸ ಗಿಸ ಎಳಿಬಾರ್ದು ಅಂತ ನಿಮಗೆ ವಾಟ್ರ್ ಫಿಲ್ಟ್ರು. ಆ್ಯಂಡ್ ನಿಮಗೆ ಪೈಪ್ ಕೂಡ ಕೊಟ್ಟಿದ್ದಾರೆ. ನೋಡ್ತಾ ಇದ್ದೀರಾ ಯಾವ ರೀತಿ ಇದೆ ಅಂತ. ಕನೆಕ್ಷನ್ಗೆ ಮಿಷಿನ್ ಮೋಟ್ರ್ ಜೊತೆನೂ ಪೈಪ್ ಕೂಡ ನಿಮಗೆ ಬಂದಿದೆ ಸ್ನೇಹಿತರೆ. ಇಷ್ಟು ಐಟಮ್ ನಿಮಗೆ ವಾಟ್ರ್ ಪಂಪ್ದು ಆಯಿತು. ನಿಮಗೆ ನೆಕ್ಸ್ಟ್ ನಿಮಗೆ ಏನು ಕೊಟ್ಟಿದ್ದಾರೆ ಅಂದರೆ ನಿಮಗೆ ಚೈನ್ ಬಗ್ಗೆ ಬರೋದಾದರೆ ನಿಮಗೆ ಪ್ರೀಮಿಯಂ ಕ್ವಾಲಿಟಿ ಆದ ನಿಮಗೆ ಕಂಪ್ನಿ ಕಡೆಯಿಂದನೇ ಚೈನ್ ಬರುತ್ತೆ ಸ್ನೇಹಿತರೆ. ನಿಮಗೆ ನೋಡ್ತಾ ಇರ್ಬೋದು ಇದು ಯಾವ ರೀತಿ ಇದೆ ನಿಮಗೆ ಡೈಮಂಡು ಅಂತ ನಾನು ಓಪನ್ ಮಾಡಿ ತೋರಿಸ್ಕೊಡ್ತೀನಿ. ನೋಡ್ತಾ ಇರ್ಬೋದು ಸ್ನೇಹಿತರೆ, ತುಂಬಾ ಕ್ವಾಲಿಟಿ ಆದಂಥ ಕಂಪ್ನಿ ಕಡೆಯಿಂದ ಬರೋದಂಥದ್ದು ಒಳ್ಳೆ ಕಂಪ್ನಿ ಚೈನೇ ಕೊಟ್ಟಿರ್ತಾರೆ ಸ್ನೇಹಿತರೆ. ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ. ಇದು ನಿಮಗೆ ನಾರ್ಮಲ್ ಚೈನ್ ರೀತಿ ಅಲ್ಲ ಸ್ನೇಹಿತರೆ, ಇದರಲ್ಲೇ ನಿಮಗೆ ಡೈಮಂಡ್ ಬರುತ್ತೆ. ನೋಡಿ ಬನ್ನಿ ತೋರಿಸ್ಕೊಡ್ತೀನಿ ನಿಮಗೆ ಯಾವ ರೀತಿ ಇದೆ ಅಂತ. ನೋಡ್ತಾ ಇರ್ಬೋದು ಇದೆಲ್ಲ ನಮಗೆ ಡೈಮಂಡ್ ಬರುತ್ತೆ ಸ್ನೇಹಿತರೆ. ನೋಡಿ ನಾರ್ಮಲ್ ಮರ ಕಟ್ ಮಾಡೋ ಥರ ಚೈನ್ ಅಲ್ಲ, ಇದೆಲ್ಲ ಪೂರ್ತಿ ಕಂಪ್ಲೀಟಾಗಿ ಡೈಮಂಡ್ ಚೈನ್ ಆಗಿದೆ ನಮಗೆ. ನೋಡ್ತಾ ಇರ್ಬೋದು ಹೇಗಿದೆ ಅಂತ. ಪೂರ್ತಿ ಕಂಪ್ಲೀಟಾಗಿ ಡೈಮಂಡ್ ಚೈನ್ ಸ್ನೇಹಿತರೆ. ಈ ಮತ್ತು ನಿಮಗೆ ಸ್ಪೇರ್ ಚೈನ್ ಬೇಕಾದ್ರೂ ನಮ್ಮಲ್ಲಿ ಅವೈಲಬಲ್ ಇದೆ ಸ್ನೇಹಿತರೆ. ಸ್ಪೇರ್ ಚೈನ್ ಬೇಕಾದ್ರೂ ಸಿಗುತ್ತೆ ನಮಗೆ. ಇದು ನಿಮಗೆ ನೆಕ್ಸ್ಟು ಒಂದು ಸೆಟ್ ಕಾರ್ಬನ್ ಕೂಡ ಮಷಿನ್ ಜೊತೆ ಫ್ರೀಯಾಗಿ ಕೊಟ್ಟಿರ್ತಾರೆ ಸ್ನೇಹಿತರೆ. ನಿಮಗೆ ನೋಡ್ತಾ ಇರ್ಬೋದು ನಿಮಗೆ ಒಂದು ಆ್ಯಲನ್ ಕೀ ಕೊಟ್ಟಿದ್ದಾರೆ. ಇಲ್ಲೆಲ್ಲ ಯೂಸ್ ಮಾಡೋಕ್ಕೆ ಟೂಲ್ ಸೆಟ್ಟು, ಸ್ಪ್ಯಾನರ್ ಕೊಟ್ಟಿದ್ದಾರೆ. ನಿಮಗೆ ಒಂದು ಸೆಟ್ ಕಾರ್ಬನ್ನು ಆ್ಯಂಡ್ ವಾಲಿಗೆ ಕನೆಕ್ಟ್ ಮಾಡ್ಕೊಳ್ಳೋಕ್ಕೆ ನಿಮಗೆ ವಾಟ್ರ್ ಕನೆಕ್ಷನ್ ಎಕ್ಸ್ಟ್ರಾ ಏನೋ ಕಟ್ಟಾಯಿತು ಅಂದರೆ ಎಕ್ಸ್ಟ್ರಾ ಕೂಡ ಒಂದು ಕನೆಕ್ಷನ್ ಕೊಟ್ಟಿದ್ದಾರೆ ಸ್ನೇಹಿತರೆ. ಬನ್ನಿ ಇಷ್ಟೆಲ್ಲ ತಿಳಿಸ್ಕೊಟ್ಟಾಯಿತು. ಇವಾಗ ನೆಕ್ಸ್ಟ್ ಮೋಟ್ರ್ ಬಗ್ಗೆ ಬರೋಣ, ಎಷ್ಟು ವ್ಯಾಟೇಜ್ ಅಂತ ತಿಳಿಸ್ಕೊಡೋಣ ನಿಮಗೆ ಸ್ನೇಹಿತರೆ. ಇವಾಗ ಮಷೀನಿಗೆ ಬರೋದಾದರೆ ನಿಮಗೆ ಇದರಲ್ಲಿ ಏನೇನು ಸ್ಪೆಸಿಫಿಕೇಷನ್ ಅಂದರೆ ಸ್ನೇಹಿತರೆ ನೋಡ್ತಾ ಇರ್ಬೋದು. ನಿಮಗೆ ಇದು ವ್ಯಾಟೇಜ್ ಬಂದುಬಿಟ್ಟು ನಿಮಗೆ 5500 ವ್ಯಾಟೇಜ್ ಬರುತ್ತೆ ಸ್ನೇಹಿತರೆ. ಇದರ RPM ಬಂದುಬಿಟ್ಟು 6300 RPM ಬರುತ್ತೆ. ನಾರ್ಮಲ್ 220 ಕರೆಂಟು ಕಾಂಕ್ರೀಟ್ ಚೈನ್ಸಾ ಸ್ನೇಹಿತರೆ. ಇದು ಬಂದುಬಿಟ್ಟು ನಿಮಗೆ ಇದು ನಾರ್ಮಲ್ಲು ಮನೆ ಕರೆಂಟಿಗೆ ರನ್ ಆಗೋಂಥದ್ದು. 2 ಪಿನ್ ಪ್ಲಗ್ ಬರುತ್ತೆ. ನಿಮಗೆ ರಿಮೋಟ್ ಫ್ಯೂಚರ್ ಕೂಡ ಇದೆ, ಸೇಫ್ಟಿ ಪರ್ಪಸಿಗೆ ಆನ್ ಆಫ್ ಕೂಡ ಮಾಡ್ಕೊಬೋದು ಸ್ನೇಹಿತರೆ. ನಿಮಗೆ ಆರಾಮಾಗೆ ಯೂಸ್ ಮಾಡ್ಬೋದು ಮನೆ ಕರೆಂಟಲ್ಲೇ. ನಿಮಗೆ ಇದು ಸ್ವಿಚ್ಚು ಯಾವ ರೀತಿ ವರ್ಕ್ ಆಗುತ್ತೆ ಅಂದರೆ ಇದು ನೋಡ್ತಾ ಇರ್ಬೋದು ಸ್ನೇಹಿತರೆ. ಇದು ಲಾಕು ನೋಡಿ, ಇದು ಹಂಗೆ ಆನ್ ಮಾಡಿದ್ರೆ ಆನ್ ಆಗಲ್ಲ ಸ್ನೇಹಿತರೆ. ಇದನ್ನು ಪ್ರೆಸ್ ಮಾಡೇ ನಮಗೆ ಆನ್ ಮಾಡಬೇಕು. ಮತ್ತು ಇದು ಕಂಪ್ಲೀಟ್ಲಿ ಸೆನ್ಸರ್ ಆಗಿರುತ್ತೆ ಸ್ನೇಹಿತರೆ. ಏನೋ ಫಾಲ್ಟ್ ಬಂತು, ನಿಮಗೆ ಓವರ್ಲೋಡ್ ಆಯಿತು ಅಂದರೆ ಮಷೀನು ಆಟೋಮೆಟಿಕ್ ಆಫ್ ಆಗುತ್ತೆ ಸ್ನೇಹಿತರೆ. ಎಲ್ಲ ಥರ ಫ್ಯೂಚರ್ ಇದರಲ್ಲಿ ಲೋಡೆಡ್ ಇದೆ ಸ್ನೇಹಿತರೆ. ನಿಮಗೆ ಇದು ನೆಕ್ಸ್ಟ್ ನಿಮಗೆ ಯಾವ ರೀತಿ ಫಿಟ್ಟಿಂಗ್ ಮಾಡೋದು, ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಕೂಡ ತೋರಿಸ್ಕೊಡ್ತೀನಿ. ಬನ್ನಿ ಸ್ನೇಹಿತರೆ. ನಿಮಗೆ ಈ ರೀತಿ ನಿಮಗೆ ಬಿಚ್ಚಬೇಕಾದ್ರೆ ಬಾರು ಎಲ್ಲ ಯಾವ ರೀತಿ ಅಂದರೆ ನೋಡ್ತಾ ಇರ್ಬೋದು. ಇಲ್ಲಿ ನಿಮಗೆ ಸ್ಪಾನರ್ ಕೊಟ್ಟಿರ್ತಾರಲ್ಲ, ಅಲ್ಲಿ ನಿಮಗೆ ಓಪನ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಿಮಗೆ ಈ ರೀತಿ ಮಾಡಬೇಕಾಗುತ್ತೆ ಸ್ನೇಹಿತರೆ.
ನೋಡಿ ಈ ಕಡೆ ಎರಡು ಇದು ಬಿಚ್ಕೊಂಡು ಇದಾಗಿದ ತಕ್ಷಣ ನಿಮಗೆ ನೋಡ್ತಾ ಇರ್ಬೋದು ಈ ಪ್ಲೇಟ್ ನಿಮಗೆ ಆಚೆ ಬಂದುಬಿಡುತ್ತೆ ಸ್ನೇಹಿತರೆ. ನೋಡ್ರಲ್ಲ ಈ ಪ್ಲೇಟ್ನ ರಿಮೂವ್ ಮಾಡ್ಕೊಂಡಾದ್ಮೇಲೆ ನೋಡಿ ಇದು ಒಂದು ಇದ್ರ ಒಳಗಡೆ 5mm ಆ್ಯಲನ್ ಕೀ ಕೂಡ ಮಷಿನ್ ಜೊತೆಗೇ ಕೊಟ್ಟಿರ್ತಾರೆ ನಿಮಗೆ. ಮಷಿನ್ ಜೊತೆಗೆ 5mm ಆ್ಯಲನ್ ಕೀನ ನೋಡಿ ಈ ಥರ ರಿಮೂವ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇದರಲ್ಲಿ ನಿಮಗೆ ಒಂದು ಅಟ್ಯಾಚ್ಮೆಂಟ್ಸ್ ಇರುತ್ತೆ ಇಲ್ಲಿ ಮೇಲ್ಗಡೆ. ಇದರಲ್ಲಿ ಕೂಡ ನಾರ್ಮಲ್ ಚೈನ್ಸಾ ಮಿಷಿನ್ ಥರನೇ ಚೈನ್ ಅಡ್ಜಸ್ಟ್ಮೆಂಟ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಅದು ಯಾವ ರೀತಿ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ನೋಡ್ತಾ ಇರ್ಬೋದು ಏನು ಸಿಂಪಲ್ಲಾಗಿ ಹಾಕ್ಬೋದು ಸ್ನೇಹಿತರೆ. ಫಸ್ಟು ಡೈರೆಕ್ಷನ್ ನೋಡ್ಕೊಳ್ಳಿ. ನೋಡ್ತಾ ಇರ್ಬೋದು ಈ ರೀತಿ ನಿಮಗೆ ಜಸ್ಟ್ ನೋಡಿದ್ದೀರಾ ನೋಡಿ ಈ ರೀತಿ ನಿಮಗೆ ಮಷಿನ್ ಇಕ್ಬಿಟ್ಟು ನಿಮಗೆ ಡೈರೆಕ್ಷನ್ ತೋರಿಸ್ಕೊಡ್ಬೇಕಾಗುತ್ತೆ ಸ್ನೇಹಿತರೆ. ನಿಮಗೆ ಇದು ಯಾವ ರೀತಿ ರನ್ ಆಗುತ್ತೆ ಅಂತ ಒಂದು ಸತಿ ನೋಡಿಕೊಂಡು ನಿಮಗೆ ಕ್ಲೀನಾಗೆ ಇಲ್ಲಿ ಚೈನ್ನ ಫಿಟ್ ಮಾಡ್ಕೊಬೇಕು ಸ್ನೇಹಿತರೆ. ನಾವು ಫಸ್ಟು ನೋಡ್ತಾ ಇದ್ದೀರಾ ಒಳಗೆ ಹಾಕ್ಕೊಂಡು ನಾವು ಮುಂದೆಗಡೆಯಿಂದನೇ ಜಸ್ಟ್ ನೋಡಿ ಸಿಂಪಲ್ಲು, ಜಾಸ್ತಿ ಏನು ರಿಸ್ಕ್ ಪಡೋ ಅವಶ್ಯಕತೆ ಏನೂ ಇರೋದಿಲ್ಲ ಸ್ನೇಹಿತರೆ. ನಮಗೆ ಅಡ್ಜಸ್ಟ್ ಮಾಡ್ಕೊಬೇಕಾಗುತ್ತೆ. ನೋಡ್ತಾ ಇದ್ದೀರಾ ನೋಡಿ ಯಾವ ರೀತಿ ಚೈನ್ ಹಾಕೋದು ಅಂತ ತುಂಬ ಜನ ತಲೆ ಕೆಡಿಸ್ಕೊತಾ ಇರ್ತಾರೆ. ನೋಡ್ತಾ ಇರ್ಬೋದು ಈ ಥರ ನಿಮಗೆ ನೋಡಿ ಈ ರೀತಿ ನಿಮಗೆ ನೋಡಿ ಡೆಡ್ಲೈನ್ ಇರುತ್ತೆ ಸ್ನೇಹಿತರೆ. ಇದರಲ್ಲಿ ನಿಮಗೆ ಒಂದು ಡಾಟ್ ಲಾಸ್ಟಲ್ಲಿ ಕುಣಿಸ್ಕೊಳ್ಳಿ ಫಸ್ಟು, ಓಕೆನಾ. ನೋಡ್ತಾ ಇರ್ಬೋದು ಈಗ ನೋಡ್ತಾ ಇದ್ದೀರಾ ಎಷ್ಟು ರಿಸ್ಕ್ ಆಗ್ತಾಯಿದೆ, ಚೈನು ಕೂರ್ತಾ ಇಲ್ಲ ನಿಮಗೆ. ಇವಾಗ ಹೇಗೆ ಹಾಕೋದಪ್ಪ ಅಂದರೆ ಯಾವುದೋ ಒಂದು 10 ಸ್ಪಾನರ್ ತೊಗೊಳ್ಳಿ. ನೋಡ್ತಾ ಇದ್ದೀರಲ್ಲ ನೋಡಿ ಇಷ್ಟು ಫಸ್ಟು ಇಲ್ಲಿಂದ ಬ್ಯಾಕ್ ಸೈಡ್ ಕುಣಿಸ್ಕೊಂಡು ನೋಡ್ತಾ ಇರ್ಬೋದು ಈ ಥರ ನಿಮಗೆ ಆಫ್ ಕೂತಿರುತ್ತೆ. ನೋಡ್ತಾ ಇರ್ಬೋದು ಸಿಂಪಲ್ಲಾಗೆ ಇಲ್ಲಿ ತಿರುಗಿಸಿ ಸ್ನೇಹಿತರೆ. ನಿಮಗೆ ನೋಡ್ತಾ ಇದ್ದೀರಾ ಆವಾಗ ಇಲ್ಲಿ ಮುಂದೆಗಡೆನೂ ಮೂವ್ ಆಗುತ್ತೆ ನಿಮಗೆ. ನೋಡಿ ಇಲ್ಲಿ ತಿರುಗಿಸಿದ ತಕ್ಷಣ ನೋಡಿ ಇವಾಗ ಫುಲ್ಲು ನಿಮ್ಗೆ ಹಿಂದೆಗಡೆ ಎಲ್ಲ ಮೂವ್ ಆಗುತ್ತೆ. ನೋಡ್ತಾ ಇರ್ಬೋದು ನೋಡ್ತಾ ಇದ್ದೀರಾ ಆಲ್ರೆಡಿ ಚೈನ್ ನೋಡ್ತಾ ಇರ್ಬೋದು ಕ್ಲೀನಾಗಿ ನೋಡಿ ಅರ್ಧ ಬಂತು. ಇನ್ನೊಂದು ಸ್ವಲ್ಪ ಇವಾಗ ನೆಕ್ಸ್ಟ್ ಇರುತ್ತಲ್ಲ ನೋಡಿ ಈ ರೀತಿ ನೋಡ್ತಾ ಇರ್ಬೋದು ಸಿಂಪಲ್ ಸ್ನೇಹಿತರೆ. ನಿಮಗೆ ನೋಡಿದ್ರೆ ಇವಾಗ ಚೈನು ಅಟ್ ಎ ಟೈಮ್ ಹೋಗಿ ಎಷ್ಟು ಕ್ಲೀನಾಗೆ ಲಾಕ್ ಆಯಿತು. ಎಷ್ಟೊಂದು ಜನ ನಮಗೆ ಆಲ್ಮೋಸ್ಟು ತಲೆ ಕೆಡಿಸ್ಕೊಳ್ಳೋದು ಪ್ರಾಡಕ್ಟು ಚೈನ್ ಕುಣಿಸೋದಕ್ಕೆ ತುಂಬಾ ರಿಸ್ಕ್ ಆಗುತ್ತೆ ಅಂತ ನಮಗೆ ಕಾಲ್ಸ್ ಮಾಡ್ತಾ ಇರ್ತಾರೆ. ಸರ್ ಚೈನ್ ಹಾಕೋಕ್ಕೆ ಬರ್ತಾಯಿಲ್ಲ ಅಂತ. ಸಿಂಪಲ್ ಸ್ನೇಹಿತರೆ ನೋಡಿದಲ್ವ ಹೊಸ ಚೈನ್ ತೊಗೊಂಡ್ರೆ ನಿಮಗೆ ಯಾವ ರೀತಿ ಫಿಟ್ಟಿಂಗು ಅಂತ ನಿಮಗೆ ಈ ಸ್ಟೆಪ್ ಆದಮೇಲೆ ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕಾಗುತ್ತೆ ಅಂದರೆ ನಿಮಗೆ ಒಂದು ಆ್ಯಲನ್ ಕೀ ಕೊಟ್ಟಿರ್ತಾರೆ. ನೋಡ್ತಾ ಇರ್ಬೋದು ಇವಾಗ ಇದನ್ನು ಇಲ್ಲಿ ಅಡ್ಜಸ್ಟ್ ಮಾಡಬೇಕು ಸ್ನೇಹಿತರೆ. ನಾವು ಇವಾಗ ಟೈಟು ಲೂಸು ಅಡ್ಜಸ್ಟ್ಮೆಂಟು ಅವಾಗಲೇ ಮಾಡ್ಕೊಂಡಿರ್ತೀರಲ್ಲ. ಈಗ ನೋಡ್ತಾ ಇರ್ಬೋದು ಇವಾಗ ಈ ಡಾಟು ನಿಮಗೆ ನೋಡಿ ಒಂಚೂರು ಮುಂದೆ ಹೋಗಿದೆ. ನೋಡ್ತಾ ಇದ್ದೀರಲ್ಲ ಈ ಡಾಟು ನಿಮಗೆ ಇದು ಕರೆಕ್ಟಾಗಿ ಪರ್ಫೆಕ್ಟು ಒಳಗಡೆ ಬರಬೇಕು ನಮಗೆ ಈ ಡಾಟು, ಸರಿನಾ. ನಿಮಗೆ ಮುಂದೆ ಹಿಂದೆ ಮಾಡ್ಕೊಳ್ಳಿ ಸ್ನೇಹಿತರೆ. ಆವಾಗ ಚೈನು ನೋಡಿ ನೋಡ್ತಾ ಇರ್ಬೋದು ನಾನು ಇಲ್ಲಿ ತಿರುಗಿಸ್ತಾ ಇದ್ದೀನಿ. ನೋಡ್ತಾ ಇದ್ದೀರಾ ನೋಡಿ ಇವಾಗ ಡಾಟಲ್ಲಿ ಕುತ್ಕೊಂತು. ನೋಡ್ತಾ ಇದ್ದೀರಾ ಈಗ ಚೈನು ಪರ್ಫೆಕ್ಟಾಗಿ ಟೈಟ್ ಮಾಡ್ಕೊಬೇಕು ಸ್ನೇಹಿತರೆ. ನೀವು ಕರೆಕ್ಟಾಗಿ ಎಷ್ಟೊಂದು ಜನ ಕಂಪ್ಲೇಂಟ್ ಹೇಳ್ತಾ ಇರ್ತಾರೆ ಸ್ನೇಹಿತರೆ ನಮಗೆ. ಸ್ಟೆಪ್ಪು ಏನಂದರೆ ಸ್ನೇಹಿತರೆ ನೋಡ್ತಾ ಇದ್ದೀರಾ ಇವಾಗ ಚೈನ್ ಟೈಟ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಟ್ಟೆ. ನೋಡ್ತಾ ಇರ್ಬೋದು ನಿಮಗೆ ಎಷ್ಟು ಟೈಟು ಅಂದರೆ ನೋಡಿ ಈ ಥರ ಇಷ್ಟು ಫ್ರೀ ಆಗಿರಬೇಕು ಸ್ನೇಹಿತರೆ. ಫುಲ್ ಓವರ್ ಟೈಟು ಕೂಡ ಇರಬಾರ್ದು ನಮಗೆ. ಓವರ್ ಟೈಟ್ ಇತ್ತು ಅಂದರೆ ಏನಾಗುತ್ತೆ ನಮಗೆ ಇಲ್ಲಿ ಫುಲ್ಲು ತಿರುಗಿದಾಗ ಏನಾಗುತ್ತೆ ನಮಗೆ ಹಿಡಿಯುತ್ತೆ, ಆಗ ಕಟ್ಟಾಗೋ ಚಾನ್ಸಸ್ ಇರುತ್ತೆ ಮತ್ತು ಚೈನ್ ಬೇಗ ಲೂಸ್ ಆಗುತ್ತೆ ಸ್ನೇಹಿತರೆ. ಆವಾಗ ನೋಡ್ತಾ ಇರ್ಬೋದು ಇಷ್ಟು ಸ್ಟೆಪ್ಪು ನೀವು ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ಸ್ಟೆಪ್ಪು ಬಂದುಬಿಟ್ಟು ಇದು ನೋಡ್ತಾ ಇರ್ಬೋದು ಇದಿದೆಯಲ್ಲ ನಿಮಗೆ ಇದನ್ನು ಈ ರೀತಿ ನಿಮಗೆ ಈ ಕೀ ಇದನ್ನು ಟೈಟ್ ಮಾಡಿ ಸ್ನೇಹಿತರೆ. ನಿಮಗೆ ಇದು ನೋಡ್ತಾ ಇರ್ಬೋದು ಇದು ಕೂಡ ಆ್ಯಲನ್ ಕೀ ಕೊಟ್ಟಿರ್ತಾರೆ. ಇದನ್ನು ಫುಲ್ ಟೈಟ್ ಮಾಡಿಬಿಡಿ ಸ್ನೇಹಿತರೆ ನೀವು. ಇದು ಏನಕ್ಕೆ ಅಂದರೆ ನಿಮಗೆ ಚೈನು ಯಾವ ರೀತಿ ನಿಮಗೆ ಇದು ಸೆನ್ಸಾರ್ ಇರೋದ್ರಿಂದ ಸ್ಲೋಯಿಂದ ಸ್ಪೀಡ್ ತೊಗೊಳುತ್ತೆ ಸ್ನೇಹಿತರೆ. ತೋರಿಸ್ಕೊಡ್ತೀನಿ ನೋಡ್ತಾ ಇರ್ಬೋದು. ಫಸ್ಟು ಲಾಕ್ ಅವಾಗಲೇ ತಿಳಿಸ್ಕೊಟ್ಟಿದ್ನಲ್ಲ ನೋಡ್ತಾ ಇದ್ದೀರಾ ಸ್ನೇಹಿತರೆ. ನೋಡ್ಕೊಂಡು ಬಂದಿದ್ದೀರಾ ಯಾವ ರೀತಿ ನಿಮಗೆ ಡೆಮೋ ಎಲ್ಲ ಹೇಗಿತ್ತು ಅಂತ. ಈ ವಿಡಿಯೋ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀವಿ ಸ್ನೇಹಿತರೆ. ಇನ್ನೂ ಏನೋ ಡೌಟ್ ಇತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು ಸ್ನೇಹಿತರೆ. ಇಲ್ಲ ನಮ್ಮ ನಂಬರ್ ಕೂಡ ಅಲ್ಲಿ ಬರ್ತಾ ಇರುತ್ತೆ. ಏನೋ ನಿಮಗೆ ಈ ಮಷಿನ್ ಬೇಕಂದರೆ ವಿನಾಯಕ ಬೋಟಲ್ಸ್ ಅವೈಲೇಬಲ್ ಇದೆ, ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಇನ್ನೂ ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ವೀಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.